ರೈತ ಬಾಂಧವ ನಮಸ್ಕಾರ. ವೆಲ್ಕಮ್ ಟು ಅಗ್ರಿ ಸ್ಟೋರಿ ಪ್ರದೀಪ್ ಯೂಟ್ಯೂಬ್ ಚಾನಲ್. ನಮ್ಮ ಒಬ್ಬರು ಹುದಿತಿಯಲ್ಲಿ ನಮ್ಮ ರೈತ ಬಾಂಧವರು ಏನ್ ಮಾಡಿದ್ರು ಅಂತಂದ್ರೆ ಹಳ್ಳಿಕಾರ ಕರು ತಗೊಂಡ್ಬಂದಿದ್ರು. ಅದಕ್ಕೋಸ್ಕರ ಎಲ್ಲಿ ತಂದ್ರು ಮತ್ತೆ ಅದ್ರದ್ದು ಪೂರ್ತಿ ಗುಣಲಕ್ಷಣಗಳು ಏನಿದಾವೆ ಅದ್ರ ಎಲ್ಲ ಇನ್ಫಾರ್ಮೇಶನ್ ತಗೊಂತ ಹೋಗ್ತೀನಿ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ. ಇಷ್ಟಾದ್ರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ಇಷ್ಟಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಕೇಳ್ತೀನಿ. ಸರ್ ನಿಮ್ ಪರಿಚಯ ಮಾಡ್ಕೊರಿ ಸರ್. ಸರ್ ನಮ್ದು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕು ಉದುತಿ ಗ್ರಾಮ ಸರ್. ಹಾ ಸರ್. ಸರ್ ಎಲ್ಲಿಂದ ಕರು ತಗೊಂಡ್ಬಂದಿರಿ ಸರ್ ನೀವು? ಸರ್ ಇದು ಕರು ಬಂದ್ಬಿಟ್ಟು ಇಲ್ಲೇ ಆರೋಡಿ ಅಂತ ಇದೆ. ಹಾ ಸರ್. ಅವರು ಗೂಳಿ ಹಳ್ಳಿಕಾರ್ ಓರಿ ಸಾಕಾಣಿಕೆ ಮಾಡ್ತಾರೆ. ಹಾ ಸರ್. ಅವ್ರ ಹತ್ರದಿಂದ ನಾವು ತಗೊಂಡ್ಬಂದಿವಿ ಸರ್. ಇದು ಕರು 8 months ಕರು ಇತ್ತು, ಆಗ ನಾವು ಪರ್ಚೇಸ್ ಮಾಡಿ ತಗೊಂಡ್ಬಂದ್ವಿ. ಇವಾಗ 2 years ಆಗಿದೆ ಸರ್. 2 years ಆಗಿದೆ ಸರ್. ಈಗ ಅಂದ್ರೆ 2 ವರ್ಷ ಆಗಿದೆ. ಹೌದೌದು. ಸರ್ ಈ ಕರುವಿನಲ್ಲಿ ನಿಮಗೆ ಯಾವ ಗುಣಲಕ್ಷಣ ಇಷ್ಟ ಆದ್ರು ಸರ್? ಸರ್ ಈ ಕರುವಲ್ಲಿ ನೋಡ್ಬೋದು ಸರ್, ಮಕ್ಕದಲ್ಲಿ 2 ರೇಖೆ ಆಗ್ಬೋದು, ಸಣ್ಣ ಕೊಂಬು, ಕಿವಿ ನೋಡ್ಬೋದು ಸರ್, ಮೊಲದ ಕಿವಿ ಇರೋ ತರ. ಇನ್ನ ಒಂದು ಸಣ್ಣ ಮಕ ಬೇರೆ, ಮೆದ್ಲು ಸಣ್ಣ ಮೆದ್ಲು, ಉದ್ದಪನ್ನ ಆಗ್ಲಿ ತುಂಬಾ ಚೆನ್ನಾಗಿದೆ. ಅದಕ್ಕೋಸ್ಕರ ನಮ್ಗೆ ಇಷ್ಟ ಆಯ್ತು ಸರ್, ತಗೊಂಡ್ಬಂದ್ವಿ. ಸರ್ ಈಗ ಕೆಲವೊಬ್ಬ ರೈತರು ತಗೊಂಬರಕ್ ಹೋಗ್ತಾ ಇರ್ತಾರೆ ಈ ತರ ಕರುಗಳನ್ನ. ಅವರು ಯಾವ ಗುಣಲಕ್ಷಣಗಳನ್ನ ಸ್ವಲ್ಪ ಅಬ್ಸರ್ವ್ ಮಾಡ್ಬೇಕು, ನೋಡ್ಬೇಕು ಸರ್? ಇದ್ರಲ್ಲೂ ಸುಳಿ ನೋಡ್ಬೇಕು, ಸುಳಿ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ, ಮತ್ತೆ ಕರು ಉದ್ದಪನ್ನ ಇರೋದ್ ನೋಡ್ಬೇಕು, ಮತ್ತೆ ಜಾತಿ ನೋಡ್ಬೇಕು, ಜಾತಿ ಕುಲ ಹೆಂಗಿದೆ ಅನ್ನೋದು ಅದೆಲ್ಲ ನೋಡ್ಬಿಟ್ಟು ತರ್ಬೇಕಾಗುತ್ತೆ ಸರ್. ಸರ್ ಇದಕ್ಕೆ ಎಷ್ಟು ವರ್ಷ ಆಗಿದೆ? ಈಗ ಎಷ್ಟು ಹಲ್ಲು ಸರ್? ಅಲ್ಲಿ ಇನ್ನ ಇಲ್ಲ, ಹಾಲಲ್ಲು. ಇನ್ನ 2 ವರ್ಷದ ಕರು, ಇನ್ನು ಹಲ್ಲಾಗಿಲ್ಲ ಸರ್ ಕರುಗೆ. ಸರ್ ಮತ್ತೆ ಇದಕ್ಕೆ ನೀವು ಆಹಾರ ತಿಂಡಿ ಅಥವಾ ಏನೇನು ಕೊಡ್ತಾ ಇರ್ತೀರಾ ಡೈಲಿ? ಸರ್ ಇದಕ್ಕೆ ನಾವು ಮೆಕ್ಕೆಜೋಳದ ನುಚ್ಚು, ಮತ್ತೆ ಗೋಧಿ, ಈ ಕಡಲೆ ಒಟ್ಟು, ಚಕ್ಕೆ ಬೂಸ ಇದೆಲ್ಲ ಮಿಕ್ಸ್ ಮಾಡ್ಬಿಟ್ಟು, ಕಡಲೆ ಹಿಂಡಿ ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಬೆಳಿಗ್ಗೆ ಮತ್ತೆ ಸಂಜೆ 2 ಟೈಮು ತಿಂಡಿ ಕೊಡ್ತಾ ಇದ್ದೀನಿ. ಎಷ್ಟೆಷ್ಟು ಕೆಜಿ ಕೊಡ್ತೀರಾ ಸರ್ ನೀವು ಅದಕ್ಕೆ? ಸರ್ ಇಲ್ಲ ಸರ್, ಈಗ ಒಂದ್ ಸ್ವಲ್ಪ ಅರ್ಧ ಕೆಜಿ ಕೊಡ್ತೀನಿ ಅಷ್ಟೇ. ದಿವ್ಸಕ್ಕೆ 1 kg ತಿಂಡಿ ಕೊಡ್ತಾ ಇದ್ದೀನಿ. ಹೌದಾ ಸರ್. ಇದಕ್ಕೆ ನಿಮ್ಗೆ ಯಾವ ಹೋರಿ ಕ್ರಾಸ್ ಬ್ರೀಡ್ ಮಾಡ್ಸಿದ್ರಿ ಸರ್? ಇದು ಬಂದ್ಬಿಟ್ಟು ಇಲ್ಲಿ ಎಚ್ ಕ್ರಾಸ್ ಹತ್ರ ಬಂದ್ಬಿಟ್ಟು ತರ್ಬಳ್ಳಿ ನಾರಾಯಣ ಸ್ವಾಮಿ ಅಂತ ಇದ್ದಾರೆ. ಅವ್ರ ಓರಿ ಹತ್ರ ಕ್ರಾಸ್ ಮಾಡ್ಸಿದ್ವಿ ಸರ್. ನಾವ್ ಇಲ್ಲಿಂದ ನೋಡಿ, ಇಲ್ಲಿಂದ 150 ಕಿಲೋಮೀಟರ್ ಆಗುತ್ತೆ. ನಮ್ಗ ಆ ಓರಿ ಇಷ್ಟ ಆಯ್ತು. ಅದಕ್ಕೋಸ್ಕರ ನಮ್ ಸುತ್ತಮುತ್ತ ಭಾಗದಲ್ಲಿ ಯಾವ ಓರಿಗಳಿಲ್ಲ ಅಂತ ಓರಿ, ಹೆಸರು ಮಾಡಿರೋ ಅಂತ ಓರಿಗಳು. ಅದು ಬಸ್ತಿ ಬ್ಲಡ್ ಲೈನ್ ಬೇರೆ, ತುಂಬಾ ಚೆನ್ನಾಗಿದಾವೆ. ಅದಕ್ಕೋಸ್ಕರ ಅಲ್ಲೇ ಹೋಗ್ಬಿಟ್ಟು ಕ್ರಾಸಿಂಗ್ ಮಾಡ್ಸ್ಕೊಂಡ್ ಬಂದಿದೀವಿ ಸರ್. 150 ಕಿಲೋಮೀಟರ್ ಹೋಗ್ಬಿಟ್ಟು ಕ್ರಾಸ್ ಮಾಡ್ಸಿದೀವಿ. ನಮ್ಮಂತವ್ರು ಈ ಕಡೆ ರಾಮನಗರ, ಚನ್ನಪಟ್ಟಣ ಆ ಭಾಗದಲ್ಲಿ ಹೋದ್ರು ಕ್ರಾಸ್ ಮಾಡಿಸ್ಬೋದು. ತುಂಬಾ ದೂರ ಆಗುತ್ತೆ ಸರ್, ವೆಹಿಕಲ್ ಚಾರ್ಜಸ್ ಅದೆಲ್ಲ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನಾವು ಇಲ್ಲೇ ಹೋಗ್ಬಿಟ್ಟು ಕ್ರಾಸ್ ಮಾಡ್ಸ್ಕೊಂಡ್ ಬಂದಿದೀವಿ. ನಮ್ ಭಾಗದಲ್ಲಿ ಅಂದ್ರೆ ಇದೇ ಬಸ್ತಿ ಬ್ಲಡ್ ಲೈನ್. ಒಳ್ಳೆ ಓರಿಗಳಿರೋದು ಅಂದ್ರೆ ತರಬಳ್ಳಿ ನಾರಾಯಣ ಸ್ವಾಮಿ ಹತ್ರ ಇದಾವೆ. ನಮಗೂ ಒಂದ್ ಇಷ್ಟ, ಒಳ್ಳೆ ಕರು ಬೀಳುತ್ತೆ ಅಂತ. ಚಿಕ್ಕೋರಿ ಇತ್ತು ಅವ್ರ ಹತ್ರ. ಟೋಟಲ್ 3 ಓರಿಗಳಿದಾವೆ. ಅದ್ರಲ್ಲಿ ಚಿಕ್ಕೋರಿ ಕ್ರಾಸ್ ಮಾಡ್ಸಿದೀವಿ. ಇವಾಗ 4 ಕಲ್ಲು ಆಗಿದೆ. ಆ ಓರಿ ಕ್ರಾಸ್ ಮಾಡ್ಸ್ಕೊಂಡ್ ಬಂದಿದೀವಿ ಸರ್. ಈಗ ಒಂದು 1.5 month, ಕಮ್ಸೆ ಕಮ್ 2 months ಆಗಿದೆ. 2 ತಿಂಗಳು ಫಲ ಸರ್. 2 ತಿಂಗಳು ಅನ್ಕೊಳ್ಳಿ, ಕನ್ಫರ್ಮ್ ಆಗಿದೆ. ಮತ್ತೆ ಏನ್ ರಿಪೀಟ್ ಆಗಿಲ್ಲ. ತುಂಬಾ ಚೆನ್ನಾಗಿದೆ ಸರ್. ನಿಮ್ಗೆ ಹಳ್ಳಿಕಾರೇ ಸಾಕ್ಬೇಕು ಅಥವಾ ಹಳ್ಳಿಕಾರ ಕರುನೇ ಬೇಕು ಅಂತ ಹೇಗೆ ಅನಿಸ್ತು ಸರ್? ಸರ್ ಇಲ್ಲ ಸರ್, ನನಗೆ ಮುಂಚೆಯಿಂದನೂ ಕಾಯಸ್ಸು ಮನೆಯಲ್ಲಿ ಒಂದು ನಾಟಿ ಹಸು ಸಾಕನ ಆಸೆ. ಎಲ್ಲಾರ್ದು ವಿಡಿಯೋಸ್ ನೋಡ್ತಾ ಇದ್ನಲ್ಲ, ಹಂಗಾಗಿ ನಮ್ಮನೆಯಲ್ಲೂ ಒಂದ್ ಕಟ್ಟನ ನಾಟಿ ಹಸು. ಇದ್ರ ಜೊತೆಲಿ ಮಲ್ನಾಡ್ ಗಿಡ್ಡನು ಒಂದಿದೆ, ಅದು ಮನೆ ಹಾಲ್ಗೋಸ್ಕರ. ಇನ್ನ ಒಂದು ಇದು ನಮ್ ಶೋಕಿಗೂ ಒಂದು ಕಾಯಸ್ಸು ಕಟ್ಬೇಕು ಅನ್ನೋದು ಹಳ್ಳಿಕಾರು. ಅದಕ್ಕೋಸ್ಕರ ಇರ್ಲಿ ಮನೆ ಮುಂದೆ ಒಂದು ಲಕ್ಷಣವಾಗಿ. ಸರ್ ಇವಾಗ ಮನೆ ಮುಂದೆ ಒಂದು ಗಾಡಿ ಇದ್ರೆ, ಒಂದ್ ಕಾರ್ ಇದ್ರೆ ಯಾರು ನೋಡಕ್ ಬರಲ್ಲ ಸರ್. ಈ ಹಳ್ಳಿಕಾರ್ ಹಸು ಇದ್ರೆ ಸುಮಾರು ಸುತ್ತಮುತ್ತ ಜನ ಬರ್ತಾ ಇರ್ತಾರೆ ನೋಡ್ಕೊಂಡು ಹೋಗೋದಕ್ಕೆ, ಮನೆ ಹತ್ರ ಬರ್ತಾ ಇರ್ತಾರೆ. ನಾನ್ ನೋಡ್ತಾ ಇದ್ದೀವಿ ಸರ್, ಕರ್ನಾಟಕದಲ್ಲಿ ಬಹಳ ಹವಾಯಿಸ್ತಾ ಇದೆ ಇದು. ಹೌದು ಸರ್. ಇನ್ನೊಂದು ಸರ್ ನೋಡ್ಬೋದು ನೀವು ನಿಂತಿರೋ ಇದು ಯಾವ ತರ ಪೊಸಿಷನ್ ನಿಂತಿದೆ ಅನ್ನೋದು. ಜಾತಿ ಕುಲದಲ್ಲಿ ನೋಡ್ಬೋದು ನೀವು. ಇವತ್ತೇ ಒಂದ್ ಬಾರಿ ಇದೆ ಕರು, 2 ವರ್ಷ ಇನ್ನ ಕಂಪ್ಲೀಟ್ ಆಗಿಲ್ಲ. ಆದ್ರೆ ಇದು ಪದೇ ಪದೇ ಈಟಿಗೆ ಬರ್ತಾ ಇತ್ತು ಸರ್. ಅದಕ್ಕೋಸ್ಕರ ನಾವು ಮುಂಚೆನೆ ಕ್ರಾಸ್ ಮಾಡ್ಸಿದೀವಿ. ಅಲ್ಲಾಗವರೆಗೂ ಕ್ರಾಸ್ ಮಾಡಿಸಬಾರ್ದಾಗಿತ್ತು, ನಾವು ಮುಂಚೆನೆ ಕ್ರಾಸ್ ಮಾಡ್ಸಿದೀವಿ ಸರ್. ಸರ್ ಆದ್ರೂ ಕರು ಚೆನ್ನಾಗಿದೆ ಸರ್. 2 ವರ್ಷಕ್ಕೆ ಒಳ್ಳೆ ಮಸ್ತ್, ತುಂಬಾ ಚೆನ್ನಾಗಿದೆ ಸರ್ ಕರು. 2 ವರ್ಷದ ಕರು ಅಂತ ಯಾರು ಅನ್ಕೊಂಬಲ್ಲ. ಇನ್ನೂ ಒಂದು ಇದು ಹೆಣ್ ಕರು ಅಂತ ಯಾರು ಗೆಸ್ ಮಾಡಲ್ಲ. ಎಲ್ಲ ಸಡನ್ ಆಗಿ ನೋಡ್ಬಿಟ್ರೆ ಓರಿ ಕರು ಅನ್ಕೊಂತಾರೆ. ಸರ್ ಫಸ್ಟ್ ಗೆ ಹೌದು, ಆ ತರ ಇದೆ ಸರ್ ಇದು. ಸರ್ ಮತ್ತೆ ವೀಕ್ಷಕರು ನಮ್ಗೆ ಕೇಳ್ತಾ ಇರ್ತಾರೆ, ಹೆಂಗೆ ಅಂತಂದ್ರೆ ಕಮೆಂಟ್ಸ್ ಮಾಡ್ತಾ ಇರ್ತಾರೆ, ಎಲ್ಲ ಕೇಳ್ತಾ ಇರ್ತಾರೆ. ಅವ್ರಿಗೆ ಕ್ಲಿಯರ್ ಆಗಿ ಒಂದು ಐಡಿಯಾ ಕೊಟ್ಬಿಡಿ. ಏನಂತಂದ್ರೆ ನಾವು ಈ ತರ ಹಸುಗಳನ್ನ ಖರೀದಿ ಮಾಡಕ್ ಹೋಗಬೇಕಾದ್ರೆ ಯಾವ ಅಂಶಗಳು ಗಮನಿಸ್ಬೇಕು ನಾವು? ಅಂದ್ರೆ ಸ್ವಲ್ಪ ಡೌಟ್ ಬರ್ತಾ ಇರುತ್ತೆ ರೈತರಿಗೆ. ಅಂದ್ರೆ ಏನ್ ನೋಡ್ಬೇಕು ನಾವು ಗೊತ್ತಾಗಿರಲ್ಲ. ಅದಕ್ಕೋಸ್ಕರ ನೀವ್ ಏನ್ ನೋಡ್ಬೇಕು, ಯಾವ ರೀತಿ ನೋಡ್ಬೇಕು ಸ್ವಲ್ಪ ಅದಕ್ಕೆ ತೋರಿಸ್ಕೊಡಿ ಸರ್. ಸರ್ ಇನ್ನೂ ಒಂದು, ಈ ತರ ಉದ್ದಪನ್ನ ಇರ್ಬೇಕು, ಸಣ್ಣ ರೋಮ ಆಗಿರ್ಬೇಕು, ಚರ್ಮ ಮತ್ತೆ ಪೇಪರ್ ಚರ್ಮ ಆಗಿರ್ಬೇಕು, ತೆಳುವಿರ್ಬೇಕು ಚರ್ಮ ತುಂಬಾ. ಈ ತರ ಕಿವಿ ತರ ನೋಡ್ಬೋದು, ಮೊಲದ ಕಿವಿ ಆಗ್ಬೋದು, 2 ರೇಖೆ ಇರ್ಬೇಕು, ಸಣ್ಣ ಕೊಂಬಾಗಿರ್ಬೇಕು.
ಮುಖ ಲಕ್ಷಣ ಈ ತರ ಇರ್ಬೇಕು ಸರ್. ಹ್ಮ್ ಹ್ಮ್ ಈ ತರ ಕರುಗಳು ಸೆಲೆಕ್ಷನ್ ಮಾಡಿ ತಗೊಂಬಂದ್ರೆ ಹಾ. ಇದ್ರಲ್ಲಿ ಹುಟ್ಟ ಅಂತ ಕರುಗಳು ತುಂಬಾ ಚೆನ್ನಾಗಿ ಬೀಳ್ತವೆ. Correct. ಈ ತರ ಒಳ್ಳೆ ಕರುಗಳು ತಗೊಂಬಂದ್ಬಿಟ್ಟು ಸಾಕಾಣಿಕೆ ಮಾಡಿದ್ರೆ ಹ್ಮ್. ಮುಂದೆ ಅವ್ರಿಗೂ ಅನುಕೂಲ ಆಗುತ್ತೆ ಸರ್. ಸರ್ ನಾ ಕೇಳ್ಪಟ್ಟೆ ನೀವು ಹಳ್ಳಿಕಾರ್ ಅಷ್ಟೇ ಅಲ್ಲ ಜೊತೆಗೆ ಮಲೆನಾಡು ಗಿಡ್ಡನ್ನು ಇಟ್ಟಿದ್ದೀರಾ. ಹೌದು ಸರ್, ಮಲ್ನಾಡ್ ಗಿಡ್ಡ ಇದೆ, ಎಚ್.ಎಫ್. ಜರ್ಸಿ ಎಲ್ಲಾ ಸಾಕಾಣಿಕೆ ಮಾಡ್ತೀವಿ. ಮತ್ತೆ ನೀವು ಅದು ಕಮರ್ಷಿಯಲ್ ಆಗಿ ಎಚ್.ಎಫ್. ಜರ್ಸಿ ಅದ್ನ ಮಾಡ್ಕೊಂತೀವಿ ಮನೆ ಇದಕ್ಕೆ. ಹಾ ಸರ್. ಇನ್ನ ಒಂದು ಮನೆ ಬಳಕೆಗೆ ನಾವು ಮಲ್ನಾಡ್ ಗಿಡ್ಡ ಒಂದ್ ಇಟ್ಕೊಂಡಿದೀವಿ. ಅದ್ರಲ್ಲೇ ಉಪಯೋಗ ಬಳಸ್ತೀವಿ ಸರ್ ಮನೆ ಹಾಲ್ಗೆ. ಸರ್ ನಾ ಕೇಳ್ಪಟ್ಟೆ ನಿಮ್ಮ 3 ಆಕಳುಗಳಿಂದ ದಿನಕ್ಕೆ 50 ಲೀಟರ್ ಹಾಲು ಹಿಂಡ್ತೀರಾ ಅಂತ ಹೇಳಿ. ಹೌದು ಸರ್. ಸೊ ಅದ್ರ ಬಗ್ಗೆ ನಾನು ಒಂದು ಕಂಪ್ಲೀಟ್ ವಿಡಿಯೋ ಮಾಡುವಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮಾಡೋಣ ಅದ್ರ ಬಗ್ಗೆ. ಸೊ ಮತ್ತೆ ರೈತರು ಕೇಳ್ತಾ ಇರ್ತಾರೆ ಸರ್ ಇದ್ರ ಬಗ್ಗೆ ನಿಮ್ದು ಡೀಟೇಲ್ಸ್ ಬೇಕು ಅಂತಂದ್ರೆ ನಿಮ್ ನಂಬರ್ ಕೊಡ್ಬೋದು ಅವ್ರಿಗೆ? ಕೊಡ್ಬೋದು ಸರ್. ಏನ್ ಸರ್ ನಿಮ್ ನಂಬರ್ ಹೇಳಿ ಸರ್. ಸರ್ ನಮ್ ನಂಬರ್ ಬಂದ್ಬಿಟ್ಟು 99167006 ಸರ್. ರೈತ ಬಾಂಧವರು ನೋಡ್ತಾ ಇರೋರು ಯಾರಾದ್ರೂ ಈ ಕರು ಬಗ್ಗೆ ಅಥವಾ ಹಸುಗಳ ಬಗ್ಗೆ ಡೌಟ್ಸ್ ಇದ್ರೆ ನೀವು ಇವ್ರಿಗೆ ಕಾಲ್ ಮಾಡಿ ಇನ್ಫಾರ್ಮೇಶನ್ ತಗೋಬಹುದು. ಅವ್ರು ಎಲ್ಲಾ ಕಡೆಯಿಂದ ಇನ್ಫಾರ್ಮೇಶನ್ ಕೊಡ್ತಾರೆ. ಜೊತೆಗೆ ಇವರು ಕುರಿ ಸಾಕಾಣಿಕೆ ಬಗ್ಗೆನೂ ಕೂಡ ಇನ್ಫಾರ್ಮೇಶನ್ ಕೂಡ ಕೊಡ್ತಾ ಇರ್ತಾರೆ. ಸೊ ಅವ್ರು ಕೂಡ ನೀವು ಕೇಳ್ಕೋಬಹುದು. ಸರ್ ಕುರಿಗಳು ಎಷ್ಟಾಗಿದ್ರಿ ಸರ್ ನೀವು? ಸರ್ ಕುರಿಗಳು ನಮ್ದು 70 ಕುರಿ ಇರುತ್ತೆ. ಇವಾಗ ಸದ್ಯಕ್ಕೆ ಬಕ್ರೀದ್ ಆದ್ಮೇಲೆ ಒಂದ್ ಸ್ವಲ್ಪ ವ್ಯಾಪಾರ ಡೌನ್ ಇರೋದ್ರಿಂದ ತಂದಿಲ್ಲ ಸರ್. ಓಕೆ. ಸೊ ರೈತ ಬಂದ್ರೆ ಹಾಗಾಗಿ ನೀವು ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತಾರೆ. ಅದ್ರ ಬಗ್ಗೆ ನೀವು ಇನ್ಫಾರ್ಮೇಶನ್ ಕೇಳ್ಕೊಂಡು ಕೃಷಿಯಲ್ಲಿ ಹೆಚ್ಚು ಲಾಭ ತಗೋರಿ ಅಂತ ಕೇಳ್ಕೊಂತೀನಿ. ಇನ್ನೂ ಹೆಚ್ಚಿನ ಮಾಹಿತಿಗಳಿಗೆ ಸಂಪರ್ಕ ಮಾಡ್ಕೊರಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಕೇಳ್ಕೊಂತೀನಿ. ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ ಸರ್.